ಫುಲ್ಲು ಕತ್ಲೆ ಆಗಿದೆ ಗುರು. ಯಪ್ಪ, ಇನ್ನು ಇದ್ರೊಳಗಡೆ ಏನೇನಿದೆಯೋ ಹೋಗೋಣ ಬನ್ನಿ. ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ನಾನೆಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಶಿವ ದೇವಸ್ಥಾನದೊಳಗಡೆ ಶಿವದೇವರು ಒಳಗಡೆ ಇದ್ದು ನಂದಿ ಹೊರಗಡೆಯಿಂದ ಅಭಿಮುಖವಾಗಿರೋದನ್ನ ನೋಡಿರ್ತೀರಾ. ಆದ್ರೆ ನಾವಿರೋಂತ ಈ ಜಾಗದಲ್ಲಿ ನಂದಿ ತನ್ನ ತಲೆ ಮೇಲೆ ಶಿವದೇವರನ್ನ ಹೊತ್ಕೊಂಡು ಕೂತಿರೋದನ್ನ ನೋಡ್ಬೋದು. ಕುಕ್ಕೆ ಸುಬ್ರಹ್ಮಣ್ಯದ ಪಕ್ಕದಲ್ಲಿರೋ ಕುಲ್ಕುಂದ ಎಂಬ ಊರ್ನ ಬಸವೇಶ್ವರ ದೇವಸ್ಥಾನಕ್ಕೆ ಸ್ವಾಗತ. ಸ್ಕಂದ ಪುರಾಣದ ಪ್ರಕಾರ ಸುಬ್ರಹ್ಮಣ್ಯ ದೇವರು ತಾರಕಾಸುರನ ವಧೆ ಮಾಡೋ ಸಂದರ್ಭದಲ್ಲಿ ತಾರಕಾಸುರ ಮತ್ತೆ ಜನ್ಮ ಪಡ್ಕೊಂಡ್ ಬರ್ತಾನೆ. ಆಗ ಋಷಿಮುನಿಗಳು ನೀಡಿದ ಮಾರ್ಗದರ್ಶನದಂತೆ ಸುಬ್ರಹ್ಮಣ್ಯ ದೇವರು ಶಿವದೇವರ ಕುರಿತು ತಪಸ್ ಮಾಡ್ತಾರೆ. ಆಗ ಸಾಕ್ಷಾತ್ ಶಿವದೇವರೇ ನಂದಿ ಸ್ವರೂಪದಲ್ಲಿ ಬಂದು ನಂದಿ ವಿದ್ಯೆಯನ್ನ ಸುಬ್ರಹ್ಮಣ್ಯ ದೇವರಿಗೆ ಕೊಟ್ಟೋಗಿರುವಂತ ಜಾಗನೇ ಇದಾಗಿದೆ. ಗುರು, ಮುಂಚೆ ಈ ದೇವಸ್ಥಾನ ಹಿಂಗಿರ್ಲಿಲ್ವಂತೆ. ಬದಲಾಗಿ ಈ ಜಾಗದಲ್ಲಿ ಒಂದು ನಂದಿದು ವಿಗ್ರಹ ಇತ್ತಂತೆ. ಅಲ್ಲಿಂದ ಈ ಕದಂಬ ವಂಶಸ್ಥರಲ್ಲ, ಅವರು ಅದನ್ನ ಪೂಜೆ ಮಾಡ್ಕೊಂಡು ಬಂದು ಒಂದು ಚಿಕ್ಕದಾಗಿ ಗುಡಿ ಕಟ್ಟಿ ಅಲ್ಲಿಂದ 2017ರಲ್ಲಿ ಹಂಗೆ ನಡೀತಾ ಬಂದು ಈ ತರ ಒಂದು ದೊಡ್ಡದಾಗಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಗುರು, ನಾನು ಇವಾಗ ಹೇಳ್ತಿರೋಂಥ ಮಾಹಿತಿ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೆ ಇರ್ಬೋದು. ಏನಪ್ಪಾ ಅಂದ್ರೆ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರ್ತಿರಲ್ಲ, ಅವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಏನು ಸೇವೆ ಸಲ್ಲಿಸ್ತೀರಾ, ಅದಾದ್ಮೇಲೆ ಈ ದೇವಸ್ಥಾನಕ್ಕೆ ಬಂದು ಈ ದೇವರಿಗೂ ಸೇವೆ ಸಲ್ಲಿಸಿದಾಗ ಮಾತ್ರ ನಿಮ್ಮ ಕುಕ್ಕೆ ಯಾತ್ರೆ ಏನಿದೆಯಲ್ಲ ಅದು ಪರಿಪೂರ್ಣ ಆಗ್ತದೆ ಅಂತೇಳಿ ನಾನು ಹೇಳ್ತಿಲ್ಲ, ಬದಲಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಜಾಗ ಎಲ್ಲಿರೋದಂತ ಕೇಳಿದ್ರೆ, ಕುಕ್ಕೆಯಿಂದ ಧರ್ಮಸ್ಥಳ ಹೋಗ್ತಿರಲ್ಲ, ಆ ಧರ್ಮಸ್ಥಳ ಹೋಗುವಾಗ ಮಧ್ಯದಲ್ಲಿ ಒಂದು ಕುಲ್ಕುಂದ ಅಂತ ಗೇಟ್ ಬರ್ತದೆ. ಆ ಗೇಟ್ ಹತ್ರ ಧರ್ಮಸ್ಥಳ ಹೋಗುವ ದಾರಿ ಮತ್ತೆ ಬಿಸ್ಲೆ ಹೋಗುವ ದಾರಿ ಮಧ್ಯದಲ್ಲಿ ಒಳಗಡೆ ಒಂದು ದಾರಿ ಹೋಗುತ್ತೆ. ಈ ದಾರಿಲಿ ಒಂದು 200 ಮೀಟರ್ ಹೋದ್ರೆ ನಿಮ್ಗೆ ಈ ದೇವಸ್ಥಾನ ಸಿಗುತ್ತೆ. ಇದ್ರಲ್ಲಿ ಗೊತ್ತಾಗ್ಲಿಲ್ವಾ, ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಲಿಂಕ್ ಕೊಟ್ಟಿರ್ತಾನೆ, ಅದ್ರಲ್ಲಿ ಹೋಗಿ ನೋಡಿ. ಅಲ್ಲೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾರ ಹತ್ರ ಆದ್ರೂ ಕೇಳಿದ್ರು ಸಹ ಈ ಜಾಗನ ನಿಮ್ಗೆ ಹೇಳ್ತಾರೆ. ಬಸವೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ನಾವು ಬಂದಿದ್ದು ಹೊರಗಜ್ಜ ದೈವದ ಕಟ್ಟೆ ಹತ್ರ. ಈ ಜಾಗ ಇರೋದು ಸುಬ್ರಹ್ಮಣ್ಯದಲ್ಲಿರೋ ದೇವರಗದ್ದೆ ಎಂಬ ಜಾಗದಲ್ಲಿ. ನಿಮ್ಗೆ ಸುಬ್ರಹ್ಮಣ್ಯದಲ್ಲಿ ಬಂದು ಯಾರ ಹತ್ರ ಕೇಳಿದ್ರು ಈ ಜಾಗದ ಲೊಕೇಶನ್ ನಿಮ್ಗೆ ಹೇಳ್ತಾರೆ. ಸುಬ್ರಹ್ಮಣ್ಯ ಬಂದ್ರೆ ಒಂದ್ಸಲ ಇಲ್ಲಿ ಬರುವಂತ ಜಾಗನೇ, ಬನ್ನಿ ಒಮ್ಮೆ, ಚೆನ್ನಾಗಿದೆ ಆಯ್ತಾ. ಮತ್ತೆ ನಿಮ್ಗೆ ಏನೇ ಕಷ್ಟಗಳು ಏನೇ ಇದ್ರು ಸಹ ಒಂದ್ಸಲ ಇಲ್ಲಿ ಕೇಳ್ಕೊಂಡ್ರೆ ಅಜ್ಜ ಅದನ್ನು ಪರಿಪೂರ್ಣ ಮಾಡಿಯೇ ಮಾಡ್ತಾರೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರೇ ಇದ್ರು ಸಹ ಇಲ್ಲಿ ಅಜ್ಜಂಗೆ ಹರಕೆ ಹೊತ್ಕೊಳ್ತಾರೆ. ಹರಕೆ ಏನೋ ದೊಡ್ಡದಲ್ಲ, ವಿಳೆದೆಲೆ ಅಡಿಕೆ ಹಾಗೆ ಚಕ್ಕುಲಿ ಅಂತ ಹರಕೆಯನ್ನು ಹೊತ್ಕೊಳ್ತಾರೆ. ನಾನು ಹಾಗೆ ಚಿಕ್ಕದಾಗಿ ಹರಕೆ ಹೊತ್ಕೊಂಡಿದ್ದೆ, ಅದಕ್ಕೆ ಬಂದು ಅದನ್ನು ತೀರಿಸುವ ಅಂತ ಇಲ್ಲಿ ಬಂದಿದೆ ಅಷ್ಟೇ. ನಿಮಗೊಮ್ಮೆ ಈ ಗುಡಿಯನ್ನು ತೋರಿಸುವಂತಾಯ್ತು, ನೋಡ್ಕೊಳ್ಳಿ, ಬನ್ನಿ ಒಮ್ಮೆ, ತುಂಬಾ ಚೆನ್ನಾಗಿದೆ. ಈ ಜಾಗ ಏನ್ ನೋಡ್ತಿದ್ದೀರಲ್ಲ, ಇಲ್ಲಿ ಸರ್ಪರಾಜ ವಾಸುಕಿ ಗರುಡನಿಂದ ರಕ್ಷಣೆಗೆ ಅಂತೇಳಿ ಒಳಗಡೆ ಹೋಗಿ ಬಚ್ಚಿಡ್ಕೊಂಡು ಕೂತಿದ್ರಂತೆ. ಗುಹೆ ಹೆಂಗಿದೆ ಒಂದ್ಸಲ ನೋಡ್ಕೊಂಬರೋಣ ಬನ್ನಿ. ಸರ್ಪಗಳ ರಾಜ ಇದ್ದಂಥ ಗುಹೆಗೆ ಹೋಗ್ತಾ ಇದ್ದೀವಿ. ಭಯ ಅಂತೂ ಇದ್ದೇ ಇದೆ. ಮತ್ತು ಜನಗಳು ಹೇಳೋ ಪ್ರಕಾರ ಇಲ್ಲಿ ಒಂದು ಕಡೆ ದಾರಿ ಇದೆಯಲ್ಲ, ಒಂದು ಉತ್ತರ ದಿಶಕ್ಕೆ ಹೋಗುತ್ತೆ, ಆ ದಾರಿ ಕಾಶಿಗೆ ಹೋಗುತ್ತಂತೆ. ಇನ್ನೊಂದು ಕಡೆದು ಇಲ್ಲೇ ಹತ್ತಿರದಲ್ಲಿ ಒಂದು 50 ಮೀಟರ್ ಒಂದು ಪುಷ್ಪೋದ್ಯಾನ ಇದೆ, ಅಲ್ಲಿಗೆ ಹೋಗುತ್ತೆ ಅಂತಾರೆ. ಈ ಕಡೆ ಎಲ್ಲ ಮಣ್ಣು ಮುಚ್ಚೋಗಿದೆ. ಈ ಕತ್ಲೆಯಲ್ಲಿ ಲೈಟ್ ಏನಾದ್ರು ಇಲ್ದಲೆ ಬಂದರೆ ಪಕ್ಕ ಈ ಗುಂಡಿ ಬಿದ್ದೇ ಬೀಳ್ತೀವಿ. ಕಾಣಿಸೋದೇ ಇಲ್ಲ ಇಲ್ಲಿ ಏನೂ. ಇಲ್ಲಂತೂ ಎದ್ದು ನಿಲ್ಲಕ್ಕೂ ಆಗಲ್ಲ ಗುರು, ಅಷ್ಟೊಂದು ಚಿಕ್ಕದಾಗಿದೆ ಗುಹೆ ಇದು, ಆದರೆ ಚೆನ್ನಾಗಿದೆ. ಇವಾಗ ನಾವು ಗುಹೆ ಒಳಗಡೆ ಸ್ವಲ್ಪ ನುಕ್ಕೊಂಡು ಬಂದಿದ್ದೀವಿ. ಇದಕ್ಕಿಂತ ಮುಂದೆ ಹೋಗೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇಲ್ಲಿ ಮೇಲ್ಗಡೆ ಹೈಟ್ ಇದೆಯಲ್ಲ, ಜಾಸ್ತಿ ಹೈಟ್ ಇಲ್ಲ, ಇಷ್ಟೇ. ಹಾಗಾಗಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಇಲ್ಲಿ. ಇನ್ನು ಒಳಗಡೆ ಹೋಗೋಕ್ಕಂತೂ ಆಗೋದೇ ಇಲ್ಲ. ಆದರೆ ನೀವು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಇದೆಯಲ್ಲ, ಇಲ್ಲೊಂದ್ಸಲ ಬಂದು ಹೋಗಿ, ಚೆನ್ನಾಗಿದೆ, ಗುಹೆ ಚೆನ್ನಾಗಿದೆ. ಈ ಜಾಗದ ಲೊಕೇಶನ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಎಂಟ್ರ್ ಆಗ್ತಿರಲ್ಲ, ಅವಾಗಲೇ ನಿಮಗೆ ಸಿಗುತ್ತೆ, ಬಿಲದ್ವಾರ ಅಂತ ಹೆಸರು. ಒಂದ್ಸಲ ಬಂದು ನೋಡಿ, ಚೆನ್ನಾಗಿದೆ. ವಿಡಿಯೋ ಎಂಡಿಗೆ ಬಂದಿದ್ದೇವೆ. ಮತ್ತೆ ಒಂದು ಚಿಕ್ಕ ಮಾಹಿತಿ ನನ್ನ ಕಡೆಯಿಂದ. ಬಸವೇಶ್ವರ ದೇವಸ್ಥಾನದಲ್ಲಿ ಒಂದು ದೊಡ್ಡ ಯಾಗ ನಡೀಲಿಕ್ಕಿದೆ, ಅತಿರುದ್ರ ಮಹಾಯಾಗ ಅಂತ.
ಅದರಲ್ಲಿ ಭಾಗವಹಿಸೋದಾದ್ರೆ ಆನ್ಲೈನ್ ಮುಖಾಂತರ ಕೂಡ ಭಾಗವಹಿಸ್ಬೋದು. ಅದರಲ್ಲಿ ಭಾಗವಹಿಸೋದು ಹೇಗೆ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೇನೆ. ಜೊತೆಗೆ ಬಸವೇಶ್ವರ ದೇವಸ್ಥಾನ ಅವ್ರದ್ದೊಂದು ಅಫಿಷಿಯಲ್ ಪೇಜ್ ಇದೆ ಯೂಟ್ಯೂಬಲ್ಲಿ, ಅದರದ್ದು ಲಿಂಕ್ ಕೊಟ್ಟಿದ್ದೇನೆ, ಚೆಕ್ ಮಾಡಿ. ಅದರಲ್ಲಿ ನಿಮಗೆ ಆ ಯಾಗದ್ದು ಫುಲ್ ಮಾಹಿತಿ ಸಿಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯಾಗದಲ್ಲಿ ಪಾಲ್ಗೊಳ್ಳಿ ಅಂತ ಕೇಳ್ಕೊಳ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಇಷ್ಟ ಆಗಿಲ್ವಾ ಡಿಸ್ಲೈಕ್ ಮಾಡಿ. ಇಂಥದ್ದೇ ಒಳ್ಳೊಳ್ಳೆ ವಿಡಿಯೋಸ್ ತರ್ತಾ ಇರ್ತೀನಿ. ಅದಕ್ಕೋಸ್ಕರ ಇಲ್ಲಿ ಕೆಳಗಡೆ ಕಾಣ್ತಿದೆಯಲ್ಲ ಸಬ್ಸ್ಕ್ರೈಬ್ ಬಟನ್, ಇದಕ್ಕೊಂದು ಪ್ರೆಸ್ ಮಾಡಿ. ಹಿಂಗೆ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.